Namaste friends. In today's the passing capsules for supplementary exam students. So those who are writing chemistry supplementary exam. So chemical kinetics I am going to discuss in today's video. So if you are not subscribed to the channel, you have to subscribe. Then in the description I have given the link for Telegram also and WhatsApp also. If you want this material in the PDF form, you have to join those groups so that till the exam, so many help from my side it will be there for your exams. Remember, so with my experience I am telling these questions. These are very, very important questions for your main exam. Definitely you will get very good marks if you follow this. So first one, derive integrated rate equation for zero order reaction. ಸೊ ಇನ್ ದ ಲಾಸ್ಟ್ ಎಕ್ಸಾಮ್ದಲ್ಲಿ ನೀವು ನೆನ್ಪಿಟ್ಕೊಂಡ್ರೆ ಫಸ್ಟ್ ಆರ್ಡರ್ ಕೇಳಿದ್ದಾರೆ, ಹೌದಾ? ಈ ಸಲ ಜೀರೋ ಆರ್ಡರ್ ಕೇಳೋ ಚಾನ್ಸಸ್ ಇದೆ, ಇಲ್ಲ ಫಸ್ಟ್ ಆರ್ಡರ್ ಇನ್ನೊಂದ್ಸಲ ಕೇಳಬಹುದು. ಬಟ್ ಇವೆರಡರೊಳಗೆ ಒಂದು 100% ಕೇಳ್ತಾರೆ ಅನ್ನೋದು ಗೊತ್ತಿರಲಿ. ಸೊ ಹಾಗಾದ್ರೆ ಏನ್ ಮಾಡಬೇಕು? ಸೊ ವೆರಿ ಸಿಂಪಲ್. ಸ್ಟಾರ್ಟ್ ಫ್ರಮ್, ರಿಮೆಂಬರ್, ಕನ್ಸಿಡರ್ ಅ ಝೀರೋ ಆರ್ಡರ್ ರಿಯಾಕ್ಷನ್. ನೀಟಾಗಿ ಬರೀಬೇಕು, ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನೀಟಾಗಿ ರಿಯಾಕ್ಷನ್ ಅಂತಾನೆ ಬರೀರಿ. ಇಲ್ಲಿ RXN ಅಂತ ಬರೆದಿದ್ದೀನಿ, ಬಟ್ ಇಟ್ ಈಸ್ ನಾಟ್ ರೈಟ್ ಇನ್ ದ ಎಕ್ಸಾಮ್ ಹಾಲ್. So first order zero order reaction, R give rise to products. R give rise to products ಅಂತ ತಗೊಳ್ಳಂತೆ. ಅದಾದ್ಮೇಲೆ ಏನಾಗ್ತದ, ರೇಟ್ ಎಕ್ಸ್ಪ್ರೆಷನ್ ಬರೀಬೇಕು. ಸೊ ರೇಟ್ ಎಕ್ಸ್ಪ್ರೆಷನ್ ಹೇಗೆ ಬರೆಯೋದು? ರೇಟ್ ಇಸ್ ಈಕ್ವಲ್ ಟು ಮೈನಸ್ dR/dt is equal to K into R to the power 0. R is nothing but this reactant to the power 0 because it is zero order reaction. Correct? Because of this zero order reaction I have written 0. Then so here K is rate constant, K is equal to rate constant, you can write. See, ಇದನ್ನೆಲ್ಲ ಬರೆಯೋದ್ರಿಂದ ಏನಾಗ್ತದೆ, ನಿಮ್ಮ ಆನ್ಸರ್ ಒಂದು ವೇಟೇಜ್ ಜಾಸ್ತಿ ಆಗ್ತದೆ. ಅಂದ್ರೆ ಎಕ್ಸಾಮಿನರ್ ಗೆಟ್ ಇಂಪ್ರೆಸ್ಡ್ ಬೈ ದ್ಯಾಟ್. ರಿಮೆಂಬರ್, ಸೊ R to the power 0 is equal to 1. ಕರೆಕ್ಟಾ? ಸೊ ರಿಅರೇಂಜ್ ಮಾಡಿದ್ರೆ, ಸೊ ಆನ್ ರಿಅರೇಂಜ್ಮೆಂಟ್ ಸೊ ಏನಾಗ್ತದ, ನಾನು ಎಕ್ಸಾಮಿಗೆ ಪೇಪರ್ ಚೆಕ್ ಮಾಡೋದಕ್ಕೂ ಕೂಡ ಹೋಗಿದ್ದೀನಿ. ಸೊ ಅದಕ್ಕೆ ನನಗೆ ಗೊತ್ತಿದೆ ಏನೇನು ಮಿಸ್ಟೇಕ್ ಮಾಡ್ತೀರಿ ಅಂತೇಳಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಆನ್ ರಿಅರೇಂಜ್ಮೆಂಟ್ ಏನು ಬರೀತೀರಿ? ಸೊ DR, ಇದನ್ನ DR ಇಸ್ ಈಕ್ವಲ್ ಟು, ಈ ಮೈನಸ್ ಈ ಕಡೆ ತಗೊಂಡೋಗಿ, ಮೈನಸ್ KR0 ಅಂದ್ರೆ 1 ಆಗ್ಬಿಡ್ತಾ ಇಲ್ಲಿ. ಸೊ DT ಅನ್ನು ಈ ಕಡೆ ತಗೊಂಡೋಗ್ರಿ, ಮೈನಸ್ KDT ಅಂತ ಬಂತು, ಮೈನಸ್ KDT. ಸೊ ರಿಮೆಂಬರ್, ಇದು DR is equal to minus KDT ಆಯ್ತು. ಸೊ ಆನ್ ಇಂಟಿಗ್ರೇಷನ್, ಸೊ ಈ ಇಕ್ವೇಶನ್ ಅನ್ನ ಇಂಟಿಗ್ರೇಷನ್ ಮಾಡಬೇಕು. ಸೊ ಆನ್ ಇಂಟಿಗ್ರೇಷನ್ ಆನ್ ಐದರ್ ಸೈಡ್, ಸೊ ಇಂಟಿಗ್ರೇಷನ್ ಆಫ್ DR ಡಿವೈಡೆಡ್ ಬೈ only DR is equal to integration of minus, I will remove it out, KDT. Integration of DR, only DR here. Integration of DR is equal to integration of minus KDT. So that you are going to get it as, remember, molar concentration of R is equal to minus KT plus C. ಒಂದಷ್ಟು ಮಂದಿ ಪ್ಲಸ್ I ಅಂತನೂ ಬರೀತಾರೆ, ಕರೆಕ್ಟ್. I ಅಥವಾ C ಯಾವ್ದು ಬೇಕಾದರೂ ಬರೀಬಹುದು. ಸೊ ಇಷ್ಟ ಆಯ್ತಾ? ಇಷ್ಟಾದ್ಮೇಲೆ ಏನ್ ಮಾಡಬೇಕು? ಸೊ ದಿಸ್ ಇಂಪಾರ್ಟೆಂಟ್. ರಿಮೆಂಬರ್, ವೆನ್ T is equal to 0 minute. So remember, R is equal to R0. So here R andre concentration of the reactant. So R become R0. So ಈ 0 ಅನ್ನು ಹೊರಗಾದ್ರೂ ಹಾಕ್ರಿ, ಒಳಗಾದ್ರೂ ಹಾಕ್ರಿ, ಬಟ್ ಮೋಲಾರ್ ಕಾನ್ಸಂಟ್ರೇಷನ್ ಸ್ಕ್ವೇರ್ ಬ್ರಾಕೆಟ್ ಹಾಕ್ಲೇಬೇಕು, ಇಲ್ಲಾಂದ್ರೆ ಮಾರ್ಕ್ ಸಿಗೋದಿಲ್ಲ. ಸೊ ಹಿಯರ್ ರಿಮೆಂಬರ್, ವೇರ್ R0 ಈಸ್ ಈಕ್ವಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್. ನೆನ್ಪಿಟ್ಕೊಳ್ಳಿ, ಇನಿಷಿಯಲ್ ಕಾನ್ಸಂಟ್ರೇಷನ್. R0 ಈಸ್ ಈಕ್ವಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂದ್ರೆ ರಿಯಾಕ್ಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಎಷ್ಟಿತ್ತು ಅದು ಇನಿಷಿಯಲ್ ಕಾನ್ಸಂಟ್ರೇಷನ್. ಇಷ್ಟಾದ್ಮೇಲೆ, ಸೊ ರಿಮೆಂಬರ್, ಸೊ ಇದನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ ಏನಾಗ್ತದೆ ಈಗ? ಸೊ ದ ರಿಯಾಕ್ಷನ್ ಬಿಕಮ್, ಹೆನ್ಸ್ ರಿಮೆಂಬರ್, ಯು ಹ್ಯಾವ್ ಟು ರೈಟ್ ಹೆನ್ಸ್. ಸೊ C is equal to R0 ಆಯ್ತು, ಹೌದಾ? ಯಾಕಂದ್ರೆ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ T 0 ಆಯ್ತು, R is equal to R0 ಆಯ್ತು, C is equal to R0 ಆಯ್ತು. ಸೊ ಇದನ್ನು ನಾನು ಇಕ್ವೇಶನ್ ನಂಬರ್ 1 ಅಂತ ತಗೋತೀನಿ. ಸೊ ದಿಸ್ ಯು ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಶನ್ 1. ಸೊ ಏನಾಗ್ತದೆ, ಇಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ R is equal to minus KT ಪ್ಲಸ್ ಇದು C is equal to R0 ಆಯ್ತಾ? ಸೊ R0 ಅಂತ ಬರೆದ್ರಿ, ಹೌದಾ?
R0 ಅಂತ ಬರೆದ್ರಿ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಲ್ಸೋ ಲೈಕ್ KT is equal to R0 minus R ಆಯಿತು. ಹೌದಾ, R0 minus R. So KT is equal to R0 minus R. This is not the final expression. Final expression ಏನು ಬರೀಬೇಕು ಅಂತಂದ್ರೆ or K is equal to R0 minus R divided by T. It is the final expression for rate equation for zero order reaction. ಸೊ ಇಲ್ಲಿ ಮಿಸ್ಟೇಕ್ ಏನು ಮಾಡ್ತೀರಿ, R minus R0 ಬರೀತೀರಿ. ಸೊ ಯಾವುದಾದ್ರೂ ಒಂದು ಸ್ಟೆಪ್ ರಾಂಗ್ ಆದರೂ ಕೂಡ ಬರೋದಿಲ್ಲ, ಗೊತ್ತಿರಲಿ. ಇನ್ನೊಂದ್ಸಲ ಗೋ ಥ್ರೂ ದಿಸ್ ವಿಡಿಯೋ ಒನ್ಸ್ ಅಗೇನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. The next we'll move to second, that is derive rate equation for first order reaction. First order reaction ಗೆ ಏನು ಮಾಡಬೇಕು ಅಂತಂದ್ರೆ consider once again, consider first order reaction. So consider first order reaction. ಏನು ಕನ್ಸಿಡರ್ ಮಾಡೋಣ ಈಗ, ಸಿಮಿಲರ್ಲಿ R give rise to products ಇದನ್ನ ತಗೊಳ್ಳೋದು ಮತ್ತೆ, ರೈಟ್. ಸೊ ಸಿಮಿಲರ್ ಸ್ಟೆಪ್ ಯೂಸ್ ಮಾಡಿ ರೇಟ್ ಎಕ್ಸ್ಪ್ರೆಷನ್ ಬರೀರಿ. ರೇಟ್ ಇಸ್ ಈಕ್ವಲ್ ಟು ಮೈನಸ್ dR ಡಿವೈಡೆಡ್ ಬೈ dt ಈಸ್ ಈಕ್ವಲ್ ಟು, ಈ ಕೇಸಲ್ಲಿ ಏನಾಗ್ತದ ಅಂತಂದ್ರೆ ಸೊ K ಇಂಟು R ಟು ದಿ ಪವರ್ 1 ಆಗ್ತದೆ. ಸೊ R ಟು ದಿ ಪವರ್ 1. ಇದಕ್ಕೂ ಮತ್ತೆ ಇದಕ್ಕೂ ಡಿಫ್ರೆನ್ಸ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ರಿ. ಸೊ ಆಯ್ತಾ, ಇಷ್ಟ ಆದ್ಮೇಲೆ ಸೊ K ಈಸ್ ರೇಟ್ ಕಾನ್ಸ್ಟೆಂಟ್ ಇವೆಲ್ಲ ಆಯ್ತು. ಆನ್ ರಿಅರೇಂಜ್ಮೆಂಟ್ ಏನಾಗ್ತದೆ, ಆನ್ ರಿಅರೇಂಜ್ಮೆಂಟ್ I can write this as, remember, so dr by ಸೊ ಈ R ಅನ್ನು ಈ ಕಡೆ ತಗೊಂಡೋಗ್ರಿ, dt ಅನ್ನು ಆ ಕಡೆ ತಗೊಂಡೋಗ್ರಿ, ಮೈನಸ್ ಅನ್ನು ಕೂಡ ಆ ಕಡೆ ತಗೊಂಡೋಗ್ರಿ. ಸೊ R, ರೈಟ್. ಸೊ dr by R is equal to minus kdt. ಇಲ್ಲೂ ಕೂಡ ಅದೇ ನೋಡ್ರಿ, ಮೈನಸ್ KDT ಇದೆ, ಬಟ್ dr ಕೆಳಗಡೆ R ಬರ್ತದೆ, ಬಿಕಾಸ್ R ಟು ದಿ ಪವರ್ ನಾಟ್ ಇಸ್ ಈಕ್ವಲ್ ಟು 0 ಇಸ್ ಈಕ್ವಲ್ ಟು 1 ಅಂತ ಬರ್ದಿದ್ವಿ, ಇಲ್ಲಿ ಬರೋದಿಲ್ಲ ಅಷ್ಟೇ. ದೆನ್ ಆನ್ ಇಂಟಿಗ್ರೇಷನ್ ಅಂದ್ರೆ ಏನ್ ಮಾಡಬೇಕು, ಇದನ್ನು ಕೂಡ ತೋರಿಸ್ರಿ. dr ಡಿವೈಡೆಡ್ ಬೈ R is equal to minus integration of kdt. Right? So next step ಏನು ಬರೀತೀರಿ ಈಗ, so see next step, integration of dr by R is equal to, remember here ln R is equal to minus k t plus c. The mistake what we will do is ಇಲ್ಲಿ ಲಾಗ್ ಬರೆದು ಬಿಡ್ತೀರಿ, ಲಾಗ್ ರಾಂಗ್ ಆಗ್ತದೆ, ಡೈರೆಕ್ಟ್ ಆಗಿ ಲಾಗ್ ಬರೋದಿಲ್ಲ, ಗೊತ್ತಿರಲಿ. ಲ್ಯಾನ್ ಅಂತ ಬರೀಬೇಕು, ಲ್ಯಾನ್ ನ್ಯಾಚುರಲ್ ಲಾಗಲಿದಮ್ ಇದು. ಲ್ಯಾನ್ ಆರ್ ಇಸ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಸಿ ಅಂತ ಬರೆದ್ರಿ, ಹೌದಾ. ವೆನ್ ಸಿ ಇಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಆಯ್ತು. ಸೊ ಒನ್ಸ್ ಅಗೇನ್ ಸೇಮ್ ಸ್ಟೆಪ್, ವೆನ್ ಟಿ ಇಸ್ ಈಕ್ವಲ್ ಟು 0, ರಿಮೆಂಬರ್ ಆರ್ ಇಸ್ ಈಕ್ವಲ್ ಟು R0, right, where R0 is initial concentration, and substitute in ಇದು equation number 1. ಇದರಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ರಿ, ಏನಾಗ್ತದೆ. ಸೊ ನೌ ಇಟ್ ಬಿಕಮ್ಸ್, ರಿಮೆಂಬರ್ R is equal to R0 ಆಯ್ತು, ಹೌದಾ. ln R0 is equal to minus k into 0 is equal to c. ಸೊ ln R0 is equal to c ಆಯ್ತು, ಕರೆಕ್ಟಾ. ಸೊ ln R0 is equal to c ಬಂದ್ಮೇಲೆ, so substitute once again, substitute in equation 1. ಇದನ್ನು ಕೂಡ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದು ಬಂತು, ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಮತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗ್ತದೆ, ಸೊ ಐ ವಿಲ್ ರೈಟ್ ಇಟ್ ಆಸ್ ln R is equal to minus kt plus ln R0 ಆಯ್ತು, ಹೌದಾ. ln R is equal to minus kt plus ln R0 ಆಯ್ತು. ಸೊ ಈಗ kt ಅನ್ನು ಈ ಕಡೆ ತಗೊಂಡು ಬನ್ನಿ, ಪ್ಲಸ್ kt ಆಯ್ತು, ಹೌದಾ. kt is equal to ಪ್ಲಸ್ kt ಆಯ್ತು. ಸೊ ln R0 ಇಲ್ಲೇ ಇದೆ, ln R0 ಅರ್ಥ ಮಾಡ್ಕೊಂಡ್ರೆ ಏನೂ ಮಿಸ್ಟೇಕ್ ಆಗೋದಿಲ್ಲ. ಮೈನಸ್ ಇದನ್ನ ಈ ಕಡೆ ತಗೊಂಡೋಗ್ರಿ, ಸೊ ln R ಆಯ್ತು. ಸೊ ln R0 ಮೈನಸ್ ln R ಆಯ್ತು, ಹೌದಾ. ಸೊ ಈಗ ಇದನ್ನ ಈ ರೀತಿ ಬರೀತೀನಿ ನಾನು, kt is equal to ln of R0 ಡಿವೈಡೆಡ್ ಬೈ R. ಎಲ್ಲೂ ಕೂಡ ಈ ಸ್ಕ್ವೇರ್ ಬ್ರಾಕೆಟ್ ಅನ್ನ ಬಿಡೋ ಹಂಗಿಲ್ಲ, ಸ್ಕ್ವೇರ್ ಬ್ರಾಕೆಟ್ ಬಿಟ್ರಿ ನೋ ಮಾರ್ಕ್ಸ್ ವಿಲ್ ಬಿ ಗಿವನ್, ಗೊತ್ತಿರಲಿ. ಸೊ ಇದು ಲಾಗ್ ಇದ್ದಂಗೆ, ಲಾಗ್ ಎ ಮೈನಸ್ ಲಾಗ್ ಬಿ ಅಂದ್ರೆ ಲಾಗ್ ಎ ಬೈ ಬಿ ಅಂತ ಬರೀತಿರೋದಾ. ಸೊ ಹಾಗೆ ln R0 ಡಿವೈಡೆಡ್ ಬೈ R. ಲ್ಯಾನ್ ಅಂದ್ರೆ ಏನೀಗ, ಲ್ಯಾನ್ ಅಂದ್ರೆ 2.303 ಲಾಗ್, ರಿಮೆಂಬರ್. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಏನಾಗ್ತದೆ, kt is equal to
2.303 log R naught divided by R, right? So final expression can be written as K is equal to 2.303 divided by T. T ಕಡೆ ತಗೊಂಡು ಬನ್ನಿ, log of ಸ್ಕ್ವೇರ್ ಬ್ರಾಕೆಟ್ ಆರ್ ನಾಟ್ ಡಿವೈಡೆಡ್ ಬೈ ಆರ್. ಇಷ್ಟು ಈಸಿ ಇದೆ. ನೀಟಾಗಿ ಅರ್ಥ ಮಾಡಿಕೊಂಡು ಒಂದು ಸ್ಟೆಪ್ ಆದ್ಮೇಲೆ ಒಂದು ಸ್ಟೆಪ್ ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ಲಿ ವಿಲ್ ಗೆಟ್ ಕಂಪ್ಲೀಟ್ ಮಾರ್ಕ್ಸ್. ದಿಸ್ ಇಸ್ ಝೀರೋ ಆರ್ಡರ್ ರಿಯಾಕ್ಷನ್ ಅಂಡ್ ಫಸ್ಟ್ ಆರ್ಡರ್ ರಿಯಾಕ್ಷನ್, ಸೊ ರೇಟ್ ಎಕ್ಸ್ಪ್ರೆಷನ್ ರಿಯಾಕ್ಷನ್ಸ್ ರಿಮೆಂಬರ್. ಅದಾದ್ಮೇಲೆ ವಾಟ್ ವಿಲ್ ಡೂ? ಸೊ ಮೆನಿ ಇಯರ್ಸ್ ಇಟ್ ಈಸ್ ನಾಟ್ ಆಸ್ಕ್ಡ್, ಚಾನ್ಸಸ್ ಆರ್ ದೇರ್. ಡೆರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್, half life of the zero order reaction. So half life andre it is a time taken by that particular reaction to reduce the concentration to half of its initial value, right? So zero order reaction ಮಾಡೋಣಂತೆ. So first ಎಲ್ಲಿ ಸ್ಟಾರ್ಟ್ ಮಾಡೋದು ಅಂತಂದ್ರೆ, we know that ಏನು ಗೊತ್ತಿರ್ತದೆ, zero order reaction ಗೆ rate expression just now we have derived. K is equal to R naught minus R divided by T. ಕರೆಕ್ಟಾ? ಸೊ ನೆಕ್ಸ್ಟ್ ಏನು ಬರೀಬೇಕು, ವೆನ್ ಟಿ ಇಸ್ ಈಕ್ವಲ್ ಟು ಟಿ ಹಾಫ್, ಯಾವಾಗ ಟಿ ಬಿಕಮ್ ಟಿ ಹಾಫ್ ಆಗ್ತದೆ, ಸೊ ಆರ್ ಆಲ್ಸೋ ರಿಮೆಂಬರ್, ಆರ್ ಬಿಕಮ್ ಆರ್ ನಾಟ್ ಡಿವೈಡೆಡ್ ಬೈ 2. ಯಾಕಂದ್ರೆ ಇದೇನು ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇದೆ, ಇನಿಷಿಯಲ್ ಅದು ಹಾಫ್ ಆಗಿಬಿಡ್ತದೆ, ಹೌದಾ? ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಬಿಕಮ್ ಇನಿಷಿಯಲ್ ಹಾಫ್. ಸೊ ಹೆನ್ಸ್ ರಿಮೆಂಬರ್ ಆರ್ ನಾಟ್ ಡಿವೈಡೆಡ್ ಬೈ 2 ಆಯ್ತು. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ ಈ ಇಕ್ವೇಶನ್ ಅಲ್ಲಿ. ಏನಾಯ್ತು? K is equal to R naught minus R naught divided by 2 divided by T. R is equal to R naught by 2 will substitute madri. So here you are going to get it as K is equal to R naught, ಇಲ್ಲಿ T is equal to T half, ಇದು correct. T half, T you can T half. R naught minus R naught by 2, 1 minus 1 by 2 ಅಂದ್ರೆ ಏನು? Minus half ಹೋದ, sorry plus half ಹೋದ. So plus half is nothing but R naught divided by 2 into T half, or it can also be written as T half is equal to R naught divided by 2K. This is an expression for half-life of the zero order reaction. Bhala simple. Now, half-life of the first order reaction nodonante. So half-life of the first order reaction heganta nodi. So in this particular case, ಏನು ಮಾಡ್ತೀವಿ? we know that. So here K is equal to 2.303 divided by T log of R naught divided by R. Idu first order rate expression what we have derived just now. Correct? So similar. So when T is equal to T half, R is equal to R naught divided by 2. Same step. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಈಗ. So K is equal to 2.303 divided by T half log of R naught is R naught same R naught, but ಈ R is equal to R naught by 2 ಬರೀಬೇಕು, ಹೌದಾ? R naught divided by 2. So R naught by 2 ಮಾಡಿದ್ರೆ ಏನಾಗ್ತದೆ? ಸೊ ಇದನ್ನ ನಾನು ಹಿಂಗೆ ಬರೀತೀನಿ ಈಗ, ರೈಟ್? T half is equal to 2.303 into R naught divided by R naught by 2 ಅಂದ್ರೆ log 2 ಮೇಲೆ ಹೋಯ್ತು, ಹೌದಾ? R naught get cancelled, 2 become numerator, log 2 value is 0.3010. So 0.3010 divided by K is equal to 0.693 divided by K is the expression. T half is equal to 0.693 divided by K is the answer. So like this, remember, you are going to get this particular solution. So this is about expression for half-life of the first order reaction. So then difference between order and molecularity. Only simple 2 difference ಬರೀತೀನಿ. ಸೊ ಅವೆರಡು ಡಿಫರೆನ್ಸ್ ಅನ್ನ ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಉಳಿದಿದ್ದನ್ನು ನಾನು ನೋಟ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಯು ಕ್ಯಾನ್ ರೀಡ್. ಸೊ ಫಸ್ಟ್ ಇಲ್ಲಿ ಏನು ಅಂತಂದ್ರೆ, ಫಸ್ಟ್ ಬರಿಬಿರಿ. ಸೊ ಎಕ್ಸ್ಪೆರಿಮೆಂಟಲಿ ಡೆಟರ್ಮೈನ್ಡ್. ರಿಮೆಂಬರ್, ಆರ್ಡರ್ ಅನ್ನೋದು ಯಾವಾಗಲೂ ಎಕ್ಸ್ಪೆರಿಮೆಂಟಲಿ ಡೆಟರ್ಮೈನ್ಡ್ ವ್ಯಾಲ್ಯೂ. ಸೊ ಇದು ಮಾಲಿಕ್ಯುಲಾರಿಟಿ ಅನ್ನೋದು ಏನು? ಮಾಲಿಕ್ಯುಲಾರಿಟಿ ಇಸ್ ಆಲ್ವೇಸ್ ಥೆರಾಟಿಕಲ್ ವ್ಯಾಲ್ಯೂ. ಥೆರಾಟಿಕಲ್ ವ್ಯಾಲ್ಯೂ. ಸೊ ಮಾಲಿಕ್ಯುಲಾರಿಟಿ ಅಂತಂದ್ರೆ ರಿಯಾಕ್ಷನ್ ನೋಡ್ಬಿಟ್ಟು ಹೇಳ್ಬೋದು.
ಆರ್ಡರ್ ಅನ್ನೋದು ಹೇಗೆ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್. ರಿಮೆಂಬರ್ ಸೆಕೆಂಡ್ ಒನ್, ದಿಸ್ ಈಸ್ ಕ್ಯಾನ್ ಬಿ ಝೀರೋ, ಫ್ರಾಕ್ಷನ್, or remember in this particular case whole number. Can be zero, fraction or whole number. But illi eno, it is always, remember, always a whole number. Always the whole number. It will never be zero or fraction. So remember that. So ಇವೆರಡು ಎಕ್ಸ್ಪೆರಿಮೆಂಟ್ ಬರ್ದಿದ್ದೀನಿ ಅಂಡ್ ಡೆಫಿನೇಷನ್ ಬರೀಬಹುದು. ಇಟ್ ಇಸ್ ಅ ಸಮ್ ಆಫ್ the powers of concentration terms in the experimental determined. It is a number of reactant molecules present. But ಇವೆರಡು ಮಾರ್ಕ್ಸ್ ಕೇಳ್ತಾರೆ ಮ್ಯಾಕ್ಸಿಮಮ್. ಇವೆರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ದೆನ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಸೊ ಇಷ್ಟ ನೀಟಾಗಿ ಸಿಂಪಲ್ ಆಗಿ ಹೇಳಿರ್ತೀನಿ, ಅದನ್ನ ಅರ್ಥ ಮಾಡ್ಕೊಂಡಿರಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಕನ್ವರ್ಷನ್ ಆಫ್, ರಿಮೆಂಬರ್, ಕನ್ವರ್ಷನ್ ಆಫ್ ಹೈಯರ್ ಆರ್ಡರ್ ರಿಯಾಕ್ಷನ್, higher order reaction to first order reaction. First order reaction. Remember, pseudo andre false. So it is of higher order reaction. Adanna ನಾವು first order reaction ಗೆ ಕನ್ವರ್ಟ್ ಮಾಡ್ತೀವಿ. Conversion of higher order reaction to the first order reaction by taking, ಹೇಗೆ ಕನ್ವರ್ಟ್ ಮಾಡಬೇಕು? By taking all the reactants in excess. Remember, ಅಂದ್ರೆ ಎಲ್ಲ ರಿಯಾಕ್ಟೆಂಟ್ ಅನ್ನು ಜಾಸ್ತಿ ತಗೋಬೇಕು, ಎಕ್ಸೆಪ್ಟ್ one reactant. That is very very important. So reactant, it is reactant, one reactant. So that is called as pseudo first order reaction. Very simple. Conversion of higher order reaction convert into first order by taking all the reactant in excess except one. ಈ ಎಕ್ಸಾಂಪಲ್ ನೋಡಿ. ಎಕ್ಸಾಂಪಲ್ ನೀವು ಸ್ಟೇಟ್ಮೆಂಟ್ ಇಷ್ಟೇ ಆದ್ರೂ ಬರೀಬಹುದು. ಏನು? acid catalyzed reaction of so ester or sucrose, ಎರಡೂ ಬರ್ತದೆ ಇಲ್ಲಿ, ಎಸ್ಟರ್ ಆರ್ ಸುಕ್ರೋಸ್. ಸೊ ಇಷ್ಟು ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ ಎಕ್ಸಾಂಪಲ್ ಅಂತ ಕೇಳಿದಾಗ. ಇಲ್ಲ ಎಕ್ಸಾಂಪಲ್ ರಿಯಾಕ್ಷನ್ ಬರೆದು ತೋರಿಸ್ತೀನಿ ನೋಡಿ. ಎಸ್ಟರಿಗೆ ಅಷ್ಟು ತೋರಿಸ್ತೀನಿ, ಸುಕ್ರೋಸ್ ನೀವು ಬುಕ್ಕಲ್ಲಿ ರೆಫರ್ ಮಾಡ್ಬೋದು. ಸೊ CH3COO ಪ್ಲಸ್ ವಾಟರ್ ಗಿವ್ ರೈಸ್ ಟು, ಸೊ ಇದರಲ್ಲಿ H+ ಅನ್ನು ಆ್ಯಡ್ ಮಾಡ್ತೀವಿ, ಆಸಿಡ್. ಸೊ ನೋವಿಗೆ ಏನಾಗ್ತದೆ, ನೀವೇನಾದ್ರೂ ಇವೆರಡನ್ನು ಎಕ್ಸೆಸ್ ತಗೊಂಡ್ರಿ ಅಥವಾ ಸೇಮ್ ಅಮೌಂಟ್ ತಗೊಂಡ್ರಿ, ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಇದು. ಈಗ ಏನ್ ಮಾಡ್ತೀವಿ, ವಾಟರ್ ಅನ್ನ ಬಹಳ ಎಕ್ಸೆಸ್ ತಗೊಂಡ್ಬಿಡ್ತೀವಿ. ಸೊ ದಟ್ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು, ರಿಮೆಂಬರ್, ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂಡ್ ದ ಪ್ರಾಡಕ್ಟ್ ಈಸ್ CH3COOH ಪ್ಲಸ್ CH3OH. ಯು ಆರ್ ಗೋಯಿಂಗ್ ಟು ಗೆಟ್ ಲೈಕ್ ದಿಸ್. ಸೊ ಇಷ್ಟಾದ್ರೂ ಬರೀಬಹುದು, ಇಷ್ಟಾದ್ರೂ ಬರೀಬಹುದು. ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. In the last case, remember, I am going to give you, so very simple, another 4 reaction equation like this, right? This was asked in the last exam. ನೆನ್ಪಿಟ್ಕೊಳ್ಳಿ. For first one ಅಂತಂದ್ರೆ, first point ಅಂತಂದ್ರೆ proper orientation of reactant molecules ಅಂತ ಬರೀಬೇಕು. ಫಸ್ಟ್ ಪಾಯಿಂಟ್, proper orientation of the reaction molecules. Remember, for effective collision, proper orientation of the reactant molecule. Second one, remember, so activation energy or threshold energy. Threshold energy or activation energy anta ಬರೀಬೇಕು. So first condition ಏನು? Proper orientation of the reactant molecule. Second condition, threshold energy or activation energy. ವಾಟ್ ಈಸ್ ಕೊಲಿಷನ್ ಫ್ರೀಕ್ವೆನ್ಸಿ? ಇದನ್ನು ಕೂಡ ಕೇಳಿದ್ದಿದೆ, ನೆನ್ಪಿಟ್ಕೊಳ್ಳಿ. ಕೊಲಿಷನ್ ಫ್ರೀಕ್ವೆನ್ಸಿ ಅಂತಂದ್ರೆ ನಂಬರ್ ಆಫ್ ಕೊಲಿಷನ್ಸ್ ಪರ್ ಸೆಕೆಂಡ್ ಪರ್ ಯೂನಿಟ್ ವಾಲ್ಯೂಮ್. ಬಹಳ ಸಿಂಪಲ್. ನಂಬರ್ ಆಫ್ ಕೊಲಿಷನ್ಸ್ ಪರ್ ಸೆಕೆಂಡ್ ಪರ್ ಯೂನಿಟ್ ವಾಲ್ಯೂಮ್ ಇಸ್ ನೋನ್ ಆಸ್ ಕೊಲಿಷನ್ ಫ್ರೀಕ್ವೆನ್ಸಿ. ಈ ಎರಡು ನ್ಯೂಮರಿಕಲ್ಸ್ ತಗೊಂಡಿದ್ದೀನಿ, ಸಿಂಪಲ್ ಇರ್ತದೆ. ಸೊ ನಿಮಗೆ ಅಟ್ಲೀಸ್ಟ್ ಫಾರ್ಮುಲಾ ಆದ್ರೂ ಬರೀರಿ, 1 ಮಾರ್ಕ್ಸ್ ಸಿಗ್ತದೆ. ಅರ್ಥ ಮಾಡ್ಕೊಂಡ್ರೆ ಬಹಳ ಸಿಂಪಲ್. ಈಗ ವಾಟ್ ಈಸ್ ಹಾಫ್ ಲೈಫ್ ಆಫ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ, ಹೌದಾ? ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ ರೇಟ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಫಾರ್ಮುಲಾ ಏನು ನಮ್ಮ ಹತ್ರ ಇರೋದು? T half is equal to 0.693 divided by K. This is ಫಾರ್ಮುಲಾ. ಇದಕ್ಕೆ 1 ಮಾರ್ಕ್ಸ್ ಕೊಟ್ಬಿಡ್ತಾರೆ. 1 ಮಾರ್ಕ್ಸ್ ಡೆಫಿನೆಟ್ಲಿ ದೇ ವಿಲ್ ಗಿವ್. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. 0.693 ಡಿವೈಡೆಡ್ ಬೈ ಕೆ ವ್ಯಾಲ್ಯೂ ಎಷ್ಟು? 200. ಅದನ್ನೇನು ಕನ್ವರ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇಲ್ಲಿ ನಿಮಗೇನು ಯೂನಿಟ್ ಬರ್ತದೋ ಅದು ಸೆಕೆಂಡ್. ರಿಮೆಂಬರ್, ಸೆಕೆಂಡ್. ಸೊ 0.693 ಡಿವೈಡ್ ಬೈ 200 ಅಂತ ಮಾಡಿದ್ರೆ,
ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 0.00345 ಅಂತ ಬರ್ತದೆ. 0.00345 seconds, or this can also be written as 3.45 into 10 to the power minus 3 second. ಇದನ್ನೇನು ಬರೀಲೇಬೇಕಂತೇನಿಲ್ಲ, ಬಟ್ ಇಂಪಾರ್ಟೆಂಟ್ ಸಿಂಪಲ್ ಆಗಿ ಕೆ ಕೊಟ್ಟಿರ್ತಾರೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲ ಸಮ್ ಟೈಮ್ ಏನ್ ಕೇಳ್ತಾರೆ, ರೇಟ್ ಕಾನ್ಸ್ಟೆಂಟ್ ಕೇಳ್ತಾರೆ, ಹಾಫ್ ಲೈಫ್ ಕೊಟ್ಟಿರ್ತಾರೆ. ಇದನ್ನ ಇಕ್ವೇಶನ್ ಹೀಗೆ ತಗೊಳ್ಳೋದು, ಕೆ ಇಸ್ ಈಕ್ವಲ್ ಟು 0.693 divided by t half. Then this equation, last problem. So here see, rate of reaction doubles when the temperature changes from 400 Kelvin to 410 Kelvin. Calculate the energy of activation. ಇದಕ್ಕೆ ಫಾರ್ಮುಲಾ ಏನು? ಸೊ ಫಾರ್ಮುಲಾ is like this: log K2 divided by K1 is equal to activation energy divided by 2.303 gas constant R. So T2 in this particular case, remember, T2 minus T1 divided by T1 into T2. This is the equation. ನೆನ್ಪಿಟ್ಕೊಳ್ಳಿ, ಅಟ್ ಲೀಸ್ಟ್ ಈ ಇಕ್ವೇಶನ್ ಇಷ್ಟಾದ್ರೂ ಬರೀರಿ, 1 ಮಾರ್ಕ್ಸ್ ಬರ್ತದೆ. ಮತ್ತೇನು ಅರ್ಥ ಮಾಡ್ಕೋಬೇಕು, ಇಲ್ಲಿ ಡಬಲ್ಸ್ ಅಂತ ಕೊಟ್ಟಿದ್ದಾರೆ, ಸಮ್ ಟೈಮ್ ತ್ರಿಬಲ್ಸ್ ಕೊಡ್ಬೋದು, ಕ್ವಾಡ್ರಿಪಲ್ಸ್ ಅಂತ ಕೊಡ್ಬೋದು. ಅಲ್ಲಿ ಏನು ಕೊಟ್ಟಿರ್ತಾರೆ ಅದೇನು ಅಂತಂದ್ರೆ ಲಾಗ್ 2 ಇದ್ದಂಗೆ, ಅದು K2 by K1 ಕೊಟ್ಟಿದ್ದಾರೆ ಅಂತ ಮೀನಿಂಗು. ಸೊ K2 by K1 ಇಲ್ಲಿ ಡಬಲ್ ಇದೆ 2, ತ್ರಿಬಲ್ ಇದ್ರೆ 3, ಕ್ವಾಡ್ರಿಪಲ್ಸ್ ಅಂತ ಇದ್ರೆ 4. ಸೊ ಲಾಗ್ 2 ಅಂತ ಬರೆದ್ವಿ, ಇಸ್ ಈಕ್ವಲ್ ಟು ಇ ಎ ಕ್ಯಾಲ್ಕುಲೇಟ್ ಮಾಡಬೇಕು, ಹಾಗೆ ಇಡೋಣಂತೆ. ಇ ಎ ಕ್ಯಾಲ್ಕುಲೇಟ್ ಮಾಡಬೇಕು, ಡಿವೈಡೆಡ್ ಬೈ 2.303 ಇಂಟು ಆರ್ ವ್ಯಾಲ್ಯೂ ಅವರೇ ಕೊಟ್ಟಿರ್ತಾರೆ 8.314 ಅಂತ ಹಾಕಿ. ಕರೆಕ್ಟಾ? ಈಗ ಇದೇನಿದು ಸಿಂಪಲ್ ಕ್ಯಾಲ್ಕುಲೇಷನ್, ಇದು ಕ್ಯಾಲ್ಕುಲೇಟರ್ ಅಲೋ ಇರ್ತದೆ, ಯು ಕ್ಯಾನ್ ಈಸಿಲಿ ಡೂ ದಟ್. ಸೊ ಮತ್ತೊಂದು ಅಂತಂದ್ರೆ ಇಲ್ಲಿ ಟೆಂಪರೇಚರ್ ಕೆಲ್ವಿನ್ದಲ್ಲಿ ಕೊಟ್ಬಿಟ್ಟಿದ್ದಾರೆ. ಕೆಲ್ವಿನ್ದಲ್ಲಿ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡಬೇಕು, ಕನ್ವರ್ಟ್ ಮಾಡ್ಕೋಬೇಕು. ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ರೆ ಕೆಲ್ವಿನ್ದಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಸೊ 410 minus 400 divided by, so you will get 410 into 400. ಬಹಳ ಸಿಂಪಲ್ ಇಕ್ವೇಶನ್ ಇದು, ರೈಟ್? ನಾವು ಯು ಕ್ಯಾನ್ ಗೆಟ್ EA is equal to ನೀವು ಸಿಂಪ್ಲಿಫೈ ಮಾಡಿ, ಲಾಗ್ 2 ಅಂತಂದ್ರೆ 0.3010 ಇಂಟು ಇದನ್ನು ಹಿಂಗೆ ಮಲ್ಟಿಪ್ಲೈ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀನಿ, 2.303 ಇಂಟು 8.314 ಡಿವೈಡೆಡ್ ಬೈ, ಸರಿ, ಇಂಟು 400 ಇಂಟು 410. ಸೊ ಡಿವೈಡೆಡ್ ಬೈ ಏನು ಉಳಿತು, 410 minus 400 ಅಂದ್ರೆ 10 ಯು ಗಾಟ್. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ, ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್ ಇಟ್ ಆಸ್ 94517.9 joules per mole. ಯೂನಿಟ್ ಬಹಳ ಇಂಪಾರ್ಟೆಂಟ್, ಬರೀಬೇಕು, ಇಲ್ಲಾಂದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ 94.517 ಕಿಲೋ ಜೂಲ್ಸ್ ಪರ್ ಮೋಲ್. ಬರೀಲಿಲ್ಲ ಅಂದ್ರೆ ಮಾರ್ಕ್ಸ್ ಸಿಗೋದಿಲ್ಲ, ಕಂಪ್ಲೀಟ್ಲಿ ಬರೀಬೇಕು. ಸೊ ದಿಸ್ ಈಸ್ ದಿ ಆಕ್ಟಿವೇಶನ್ ಎನರ್ಜಿ ಪ್ರಾಬ್ಲಮ್. ಇವೆರಡು ಪ್ರಾಬ್ಲಮ್ ಅನ್ನ ಮಾಡಿದ್ದೀನಿ. ಸೊ ಇದನ್ನ ಇದೇ ರೀತಿ ನೀವು ಬೇರೆ ಬೇರೆ ಪ್ರಾಬ್ಲಮ್ ಅನ್ನು ಪ್ರೀವಿಯಸ್ ಇಯರ್ ನೋಡಿ ಮಾಡಬಹುದು. ದಿಸ್ ಈಸ್ ಅಬೌಟ್ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್. ಐ ಹೋಪ್ ಯು ಅಂಡರ್ಸ್ಟುಡ್. ಇಫ್ ಯು ಹವ್ ಅಂಡರ್ಸ್ಟುಡ್, ರಿಮೆಂಬರ್, ಬಹಳ ಇಂಪಾರ್ಟೆಂಟ್ ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಹಾಗೆ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರಿಮೆಂಬರ್ ದೀಸ್ ಥಿಂಗ್ಸ್. ಬಿಲೀವ್ ಮೀ, ಯು ವಿಲ್ ಡೆಫಿನೆಟ್ಲಿ ಗೆಟ್. If you read whatever I will give, more than 50 marks you are going to get. So thank you for watching. Have a nice day.